ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಚಿಕ್ಕದಾದ ಗಾರ್ಡನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಏನು ದೊಡ್ಡದಾಗಿ ಹೇಳ್ಕೊಳ್ಳೋ ಥರ ಅಲ್ಲ, ಬಟ್ ಏನಾದರೂ ಯೂಸ್ ಆಗ್ಬೋದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಇದು ನಾವು ನಂಜಾಟ್ಲೆ ಅಂತ ಹೇಳ್ತೀವಿ, ತುಳಸಿ ಗಿಡ. ಈ ನಂಜಾಟ್ಲೆ ಗಿಡ ಅಥವಾ ಇದು ನೋಡಿ ಶಂಖಪುಷ್ಪ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಒಂದು ಖುಷಿಯಾಗುತ್ತೆ. ಮನೆಯಲ್ಲೇ ನಾವು ಈ ಥರ ಪ್ಲ್ಯಾಂಟ್ಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆಲ್ಲ ನಾವು ಅದನ್ನೇ ಏರಿಸಿದಾಗ ತುಂಬ ಒಂದು ಮನಸ್ಸಿಗೆ ಖುಷಿ ತಂದು ಕೊಡುತ್ತೆ ನಮಗೆ. ಇದು ನೋಡಿ ಚಕ್ರಪಾಣಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು ಅಂತ ಹೇಳ್ತೀವಿ. ತಂಬುಳಿ ಅಥವಾ ಪಲ್ಯ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇದು ಬಂದು ವೈಟ್ ಕಲರ್ದು ಶಂಖಪುಷ್ಪ, ಒಂದು ಎಸ್ಲಿಂದು. ಇದು ಅಷ್ಟೇ, ಇದೆಲ್ಲ ಮಾಡ್ಕೊಂಡು ಬಿಟ್ಟರೆ ಗಿಡ ತುಂಬ ಬಿಡ್ತಾ ಇರುತ್ತೆ. ತುಂಬ ಏನು ಅದಕ್ಕೆ ಗೊಬ್ಬರ ಹಾಕಬೇಕು ಆ ಥರ ಏನಿಲ್ಲ. ಇದು ಚಿಕ್ಕ ಚಿಕ್ಕ ಮಲ್ಲಿಗೆ, ದುಂಡು ಮಲ್ಲಿಗೆಯಲ್ಲಿ ತುಂಬ ಚಿಕ್ಕ ಮಲ್ಲಿಗೆ ಬರುತ್ತೆ. ಅದು ದೊಡ್ಡಪತ್ರೆ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಎಲೋವೆರಾ ಕೂಡ ಇದೆ. ಒಂದೆಲಗ ಕೂಡ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟಲ್ಲೂ ಕೂಡ ಚಿಕ್ಕದಾಗಿ ಹಾಕಿದ್ದೀನಿ, ಚೆನ್ನಾಗಾಗಿದೆ. ದಾಸವಾಳ ಕೂಡ ಹಾಗೇ ಇರೋದ್ರಲ್ಲಿ ಚೆನ್ನಾಗಿ ಬಂದಿದೆ. ಹಾಗೆಯೇ ಚಿಕ್ಕ ಒಂದು ಇದಕ್ಕೇ ಮೊಗ್ಗಾಗಿದೆ. ಇದು ಬಸಳೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹಬ್ಕೊಂಡು ಹೋಗ್ತಾ ಇದೆ. ಹಾಗೆಯೇ ಮಾವಿನ ಶುಂಠಿ ಅಥವಾ ಅಂಬೆ ಕೊಂಬು ಅಂತೀವಿ ಅದು. ಆಮೇಲೆ ಕರಿಬೇವಿನ ಸೊಪ್ಪಿನ ಗಿಡನೂ ಅಷ್ಟೇ, 2 ಬಕೆಟ್ಗಳಲ್ಲಿ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಎಲ್ಲಿವರೆಗೆ ಕುಡಿ ಅಂತ ಹೇಳ್ತೀವಿ. ಸೊ ಇದು ಅಷ್ಟೇ, ತಂಬುಳಿ ಮಾಡ್ತೀವಿ, ಆರೋಗ್ಯಕ್ಕೆ ತುಂಬಾ ಚಲೋದು. ಇದನ್ನು ಅಷ್ಟೇ, ಲಿವರ್ಗೆಲ್ಲ ತುಂಬ ಒಳ್ಳೆಯದಿದು. ಆಮೇಲೆ ಇದು ಸೂಜಿ ಮೆಣಸಿನ ಗಿಡ ಬೇರೆ ಇದೆ. ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಪುದೀನ ಸೊಪ್ಪು ಕೂಡ ಹಾಗೆಯೇ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಅದರ ಜೊತೆಗೆ ಬಟರ್ ಫ್ರೂಟಿನ ಒಂದು ಇದು ಮೊಕ್ಕೆ ಬಂದಿತ್ತು ಅಂತ ಒಬ್ಬರು ಕೊಟ್ಟಿರೋದನ್ನು ಹಾಕಿದ್ದೆ, ತುಂಬ ಚೆನ್ನಾಗಿ ಎಲೆಗಳು ಬರ್ತಾ ಇದೆ. ಸೊ ಇದು ನೋಡಿ ಸೂಜಿ ಮೆಣಸು ಚಿಕ್ಕ ಚಿಕ್ಕದಾಗಿ ಇನ್ನೂ ಬಿಡ್ತಾ ಇದೆ. ಗಿಡ ತುಂಬ ಬಿಡುತ್ತೆ, ಆಮೇಲೆ ಅಷ್ಟೇ ತುಂಬ ಚೆನ್ನಾಗಾಗತ್ತೆ. ಹಾಗೆ ಒಂದು ಹಸಿಮೆಣಸಿನ ಗಿಡನೂ ಹಾಗೆಯೇ ಹಾಕ್ಕೊಂಡಿದ್ದೆ. ಗೊಂಚಲು ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಇದೆ. ಅರ್ಜೆಂಟಿಗೆ ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ಇವೆಲ್ಲ ಮನೆ ಹತ್ರ ಎಮರ್ಜೆನ್ಸಿಗೆ ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಒಂದು ಕಹಿಬೇವಿನ ಗಿಡ ಅಮ್ಮ ಕೊಟ್ಟಿರೋದನ್ನು ಹಾಕಿದ್ದೆ ಬಕೆಟಲ್ಲಿ. ಎಷ್ಟು ಎತ್ತರಕ್ಕೆ ಹೋಗಿದೆ ಅಂದರೆ ಖುಷಿ ಆಗುತ್ತೆ ನೋಡೋಕ್ಕೆ ಇವೆಲ್ಲ. ಸೊ ಇದು ಕೂಡ ಹಾಗೆ ಸಣ್ಣಕ್ಕಿ ಎಲೆ ಅಂತ ಹೇಳ್ತೀವಿ, ಪಾಯಸ ಅಥವಾ ಪಲಾವಿಗೆ ಹಾಕ್ತಾರೆ. ಸೊ ನಾನು ಇದನ್ನೆಲ್ಲ ಪ್ಲ್ಯಾಂಟನ್ನು ಬೆಳೆಸಿರೋದು ಸ್ನೇಹಿತರೆ ಬಕೆಟ್ಗಳಲ್ಲಿ. ಇವು ಆಲ್ಮೋಸ್ಟಾಗಿ ಕ್ಯಾಟ್ರಿಂಗ್ ಅವ್ರ ಹತ್ರ ಮೊಸರುಗಳು ಈ ಥರ ಬಕೆಟ್ಗಳಲ್ಲಿ ಬರುತ್ತೆ. ಸೊ ದೊಡ್ಡ ಸೈಜಿನ ಬಕೆಟ್ಗೆ 100 ರುಪೀಸ್ ತೊಗೊತಾರೆ, ಚಿಕ್ಕ ಸೈಜಿನ ಬಕೆಟ್ಗೆ 50 ರುಪೀಸ್ ತೊಗೊತಾರೆ. ಆ್ಯಕ್ಚುಲಾಗಿ ಇದು ವರ್ತಿದೆ ಅಂತ ಹೇಳ್ಬೋದು. ನಾವು ಇದನ್ನು ಪಾಟ್ಗಳನ್ನು ಪರ್ಚೇಸ್ ಮಾಡೋಕ್ಕೆ ಹೋದರೆ ನಮಗೆ ರಿಯಲಿ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ಒಂದು ಸಿಗೋದನ್ನು ನಾವು ಪರ್ಚೇಸ್ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ನನಗೆ ನಮ್ಮ ಮನೆ ಹತ್ತಿರ ಇರೋರೊಬ್ಬರು ಇದೇ ಥರ ರೆಡಿ ಮಾಡಿರೋದನ್ನು ನೋಡಿ ಸಜೆಸ್ಟ್ ಮಾಡಿದರು. ಸೊ ನಾವು ಅದಕ್ಕೋಸ್ಕರ ನಾವು ಇದೇ ಥರ ಒಂದನ್ನು ಪ್ಲ್ಯಾಂಟನ್ನು ರೆಡಿ ಮಾಡಿಕೊಂಡ್ವಿ. ಆಲ್ಮೋಸ್ಟ್ ಒಂದು 25 ಬಕೆಟ್ಗಳಿಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇದು ಯೂಸ್ಫುಲ್ ಇರೋದ್ರಿಂದ ನಿಮಗೂ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಚೆನ್ನಾಗಿ ಪಾಟ್ ಏನೋ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡಿ ಮಾಡೋಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಅಲ್ವಾ. ಸೊ ಈ ಥರ ಒಂದು ಐಡಿಯಾ ಮಾಡಿಕೊಂಡ್ರೆ ಆಲ್ಮೋಸ್ಟ್ ತುಂಬ ದೊಡ್ಡ ಪ್ರಮಾಣದಲ್ಲೂ ಕೂಡ ಇದರಲ್ಲಿ ಬೆಳಿಬೋದು. ಎಮರ್ಜೆನ್ಸಿಗೆಲ್ಲ ನಮಗೆ ಹೆಲ್ಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.